ಆಗ್ತಿದೆ ರಾಮ? ನಿನ್ನನ್ನೇ ದಾನವಾಗಿ ಕೊಡ್ತಾ ಇದ್ದಾರೆ, ನಿನ್ನನ್ ಒಂದು ಮಾತು ಕೇಳ್ತಿಲ್ಲ. ಇದೇ ಜಗತ್ತಿನ ನಿಯಮ ಬಂಧು. ಯಾರನ್ನ ಬಲಿ ಕೊಡ್ತಾರೋ ಅವ್ರನ್ನೇ ಯಾರಾದ್ರೂ ಕೇಳ್ತಾರ. ಆದ್ರೂ ನನಗೆ ನಂಬಿಕೆ ಇದೆ, ಮಹಾರಾಜರು ನನ್ನನ್ನ ಕಳ್ಸಲ್ಲ ಅಂತ. ನೀನೇ ನೋಡು. ನಿಮಗೆ ಪಂಡಿತ ರಾಮಕೃಷ್ಣರು ಬೇಕೇ? ನಿಜಕ್ಕೂ ನಿಮಗೆ ನಮ್ಮ ಪಂಡಿತ ರಾಮಕೃಷ್ಣರು ಬೇಕೇ? ಹೌದು, ನಮಗೆ ಪಂಡಿತ ರಾಮಕೃಷ್ಣನೇ ಬೇಕು. ಇದೇ ಪಂಡಿತ ರಾಮಕೃಷ್ಣ. ಇವರಿಗೆ ಪಂಡಿತ ರಾಮಕೃಷ್ಣರು ಬೇಕು. ಗುರುಜಿ, ಮಹಾರಾಜರ ವಿಚಿತ್ರ ವರ್ತನೆ ನೋಡಿ. ನನಗನ್ಸುತ್ತೆ ರಾಮಕೃಷ್ಣನ ಇವ್ರು ಕೇಳಿದ್ದಕ್ಕೆ ತಲೆ ಕೆಟ್ಟಿರ್ಬೇಕು. ಗುರುಗಳೇ, ಮಂತ್ರಿಗಳೇ, ಇವರಿಗೆ ನಮ್ಮ ರಾಮಕೃಷ್ಣರು ಬೇಕಂತೆ. ಭಗವಂತನಿಗೆ ಕೋಟಿ ಕೋಟಿ ನಮನ. ಭಗವಂತ ನಮಸ್ಕಾರ. ನೀವು ನಮ್ಮ ಬಳಿ ಕೇವಲ ರಾಮಕೃಷ್ಣರನ್ನು ಕೇಳಿದಿರಿ, ಯಾವುದೇ ಮೌಲಿಕ ವಸ್ತು ಕೇಳಲಿಲ್ಲ. ಪಂಡಿತ ರಾಮಕೃಷ್ಣರು ಕರೆದೊಯ್ಯಿರಿ ಪಂಡಿತ ರಾಮಕೃಷ್ಣರನ್ನು ನೀವು. ಅಲ್ಲದೆ ಪಂಡಿತ ರಾಮಕೃಷ್ಣರನ್ನು ಕಳಿಸಲು ನಾವು ಕೂಡ ಯೋಚಿಸುತ್ತಿದ್ದೆವು, ಅಲ್ಲವೇ ಗುರುಗಳೇ? ಹೌದು ಮಹಾರಾಜ. ನಿಮಗೆ ತಿಳಿದಿಲ್ಲ, ನಮ್ಮ ನಿರ್ಣಯವನ್ನೇ ಧಿಕ್ಕರಿಸುತ್ತಾರೆ ಪಂಡಿತ ರಾಮಕೃಷ್ಣರು, ಅಲ್ಲವೇ ಗುರುಗಳೇ? ಹಾ, ನೀವು ಸತ್ಯ ಹೇಳಿದ್ರಿ ಮಹಾರಾಜ. ಪ್ರತಿದಿನ ವಿಳಂಬವಾಗಿ ಬರುತ್ತಾರೆ, ಅಲ್ಲದೆ ಒಂದಲ್ಲ ಒಂದು ಕಾರಣದೊಂದಿಗೆ ಬರುತ್ತಾರೆ, ಅಲ್ಲವೇ ಗುರುಗಳೇ? ಖಂಡಿತವಾಗಿ ಬರುತ್ತಾರೆ. ಇನ್ನೇನು ಹೇಳಲಿ, ಎಷ್ಟು ಆತಂಕ ಸೃಷ್ಟಿಸುತ್ತಾರೆ ಈ ಪಂಡಿತ ರಾಮಕೃಷ್ಣರು. ಗುರುಗಳೇ, ಆತಂಕ ಸೃಷ್ಟಿಸುತ್ತಾರೋ ಇಲ್ಲವೋ? 100ಕ್ಕೆ 100 ಸತ್ಯವಾದ ಮಾತು ಮಹಾರಾಜ. ಬದುಕುವ ಶೈಲಿ ಇಲ್ಲ, ಮಾತಿಗೆ ಶೈಲಿ ಇಲ್ಲ, ವ್ಯವಹರಿಸುವ ಶೈಲಿಯೂ ಇಲ್ಲ. ನೀವು ಪಂಡಿತ ರಾಮಕೃಷ್ಣರನ್ನು ಕರೆದೊಯ್ಯಿರಿ. ಕಳಿಸಿ. ಕೊಟ್ಟೆವು ನಿಮಗೆ ಈ ಪಂಡಿತ ರಾಮಕೃಷ್ಣರನ್ನು ಉಡುಗೊರೆಯಾಗಿ. ಧನ್ಯವಾದ ಮಹಾರಾಜ, ಧನ್ಯವಾದ. ಶಂಭೋ ಶಿವಶಂಕರ. ಹೋದ, ಹೋದ ರಾಮಕೃಷ್ಣ, ಹೋದ ರಾಮಕೃಷ್ಣ, ಹೋದ. ನಾನು ಹೇಳ್ತೀನಿ, ಇವರು ಉಡುಗೊರೆ ಕೊಡ್ತಾ ಇದ್ದಾರಾ ಅಥವಾ ಅವರ ಸಮಸ್ಯೆನ ನಿಮ್ಮೇಲೆ ಹಾಕ್ತಾ ಇದ್ದಾರಾ? ಮತ್ತೇನೋ ಹೇಳ್ತಿದ್ದಾನೆ. ಒಂದು ಬಾರಿ ಮತ್ತೆ ಯೋಚಿಸಿ ಮಹಾರಾಜರೇ. ಚಿಂತಿಸಿ ಮಾತನಾಡುವ ಸಮಯ ಮೀರಿ ಹೋಗಿದೆ ಒಡಿಸ್ಸಾ ನರೇಶರೇ. ಈಗ ಈ ಪಂಡಿತ ರಾಮಕೃಷ್ಣರು ನಿಮ್ಮವರು. ಬೇಕಿದ್ದರೆ ಅವರನ್ನು ಕರೆದೊಯ್ಯಿರಿ ಅಥವಾ ಬಿಟ್ಟು ಹೋಗಿ. ನಿರ್ಣಯ ತಮ್ಮದಾಗುವುದು. ನಾಳೆ ಶಿವಪೂಜೆಯ ನಂತರ ನೀವು ಪಂಡಿತ ರಾಮಕೃಷ್ಣರನ್ನು ಕರೆದೊಯ್ಯಬಹುದು. ಅಲ್ಲದೆ ಪಂಡಿತ ರಾಮಕೃಷ್ಣರೇ, ನೀವು ಸಿದ್ಧರಾಗಿರಿ, ಒರಿಸ್ಸಾಗೆ ಹೋಗಬೇಕಲ್ಲ. ಹೊರಡಿ, ನಾವಿನ್ನು ಹೊರಡುವೆವು. ನಮ್ಮ ಶುಭಾಕಾಂಕ್ಷೆಗಳು ನಿಮ್ಮೊಂದಿಗಿದೆ. ಅಂದರೆ ನಿಮಗೆ ಒಳಿತಾಗಲಿ ಎಂದು ನಾವು ಹೇಳಿದೆವು. ಅದರ ಅಗತ್ಯ ನಿಮಗೆ ಬೀಳುವುದು. ಪಂಡಿತ ರಾಮಕೃಷ್ಣರನ್ನು ನಿಮ್ಮೊಂದಿಗೆ ಕರೆದೊಯ್ಯುತ್ತಿದ್ದೀರಲ್ಲ. ನನಗೆ ವಿಶ್ವಾಸನೇ ಮಾಡೋಕ್ಕಾಗ್ತಾ ಇಲ್ಲ, ನಿನ್ನ ಜೊತೆ ನನ್ನನ್ನು ಕೂಡ ನಗ್ನಂತ ಕೊಟ್ಬಿಟ್ರು ಅಂತ. ನನಗೂ ನಂಬಕ್ಕಾಗ್ತಿಲ್ಲ ಬಂಧು. ಸರಿ, ಒಳ್ಳೇದು. ಗೌರವನೇ ಇಲ್ಲದೆ ಇರೋ ಕಡೆ ಇರೋ ಅವಶ್ಯಕತೆ ಏನಿದೆ? ಮಹಾರಾಜರು ಉಚಿತವಾದದ್ದನ್ನೇ ಮಾಡಿದರು ನಿಮ್ಮೊಂದಿಗೆ ರಾಮಕೃಷ್ಣ.
ನಮಗೆ ಅನಿಸುತ್ತೆ ಮಹಾರಾಜರ ನಿನ್ನ ನೆನಪನ್ನೂ ಮಾಡಿಕೊಳ್ಳೋದಿಲ್ಲ. ಆದರೆ ನಾವು ಮಾತ್ರ ನೀವಿಲ್ಲದೆ ಏಕಾಂಗಿಯಾಗುತ್ತೇವೆ. ತುಂಬ ನೆನಪುಗಳಿದೆ ನಿಮ್ಮೊಂದಿಗೆ. ಈಗ ನೋಡು, ಇವರಿಬ್ರು ಸಿಂಹಿಣಿಗಳ ಹಾಗೆ ಒಬ್ಬರ ಮೇಲೊಬ್ರು ಆಕ್ರಮಣ ಮಾಡ್ತಾರೆ ಅಂತ. ನೀವೆಲ್ಲ ಯಾಕೆ ನಗ್ತಾ ಇದ್ದಿಲ್ಲ? ನೀವು ಮಾತಾಡಿರೋದೇ ಆ ರೀತಿ ಇದೆ. ವಶಪಡಿಸ್ಕೊಳ್ಳೋದು ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಇಲ್ಲ. ನಿಮ್ಗೆ ಇದಾದ್ರೂ ಗೊತ್ತಾ ಸೌತಿ ಅಂತ ಯಾರ್ಗಂತಾರೆ ಅಂತ? ಇಲ್ಲ. ಆದ್ರೆ ಇವಳು ಮಹಾಲಾಡ್ಲನ್ನ ತಮ್ಮ ವಶದಲ್ಲಿ ತಗೋಬೇಕು ಅಂತ ಇರೋದಂತೂ ನಿಜ. ನೀವು ಏನಾದ್ರೂ ಹೇಳೋದಿದ್ಯಾ? ಇಲ್ಲ ಇಲ್ಲ, ನಮ್ಗೇನು ಹೇಳೋದಿಲ್ಲ. ಆದ್ರೆ ಗುಂಡಪ್ಪ ಏನ್ ಹೇಳ್ತಾ ಇದ್ದಾನೆ ಅದೆಲ್ಲ ಸತ್ಯವಾದ ಮಾತು. ಗುಂಡಪ್ಪ ಹೇಳು, ನಿಜ ಏನು ಅಂತ. ರಾಜ್ಕುಮಾರಿ ಜಗನ್ಮೋಹಿನಿ ಮಹಾಲಾಜ್ಲಿಗೆ ಉಡ್ಗೊಲೆ ಕೊಟ್ಲು, ಮತ್ತ ಅವಳಿಗೆ ಗುಲಾಬಿನೂ ಕೊಟ್ಲು, ಅವಳ ಕೈಗೆ ಪಟ್ಟಿ ಕೂಡ ಕಟ್ಟಿದ್ಲು. ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಈ ತರ ಚಿಕ್ಕ ಚಿಕ್ಕ ವಿಷಯ ಆಗ್ತಾ ಇರುತ್ತೆ. ಪರಪುರುಷನಿಗೆ ನಗ್ತಾ ಕಾಣಿಕೆ ಕೊಡೋದು, ಪ್ರೀತಿಯಿಂದ ಗುಲಾಬಿ ಹೂ ಕೊಡೋದು ಮತ್ತು ಹೃದಯದಿಂದ ಗಾಯಕ್ಕೆ ಔಷಧಿ ಹಾಕಿ ಪಟ್ಟಿ ಕಟ್ಟೋದು ಚಿಕ್ಕ ವಿಷಯನಾ? ಮತ್ತಿನ್ನೇನು? ಮಹಾರಾಣಿ ತಿರುಮಲಮ್ಮ ಏನ್ ಹೇಳ್ತಾ ಇದಾರಂದ್ರೆ, ಈ ತರ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡೋದು ಸರಿಯಲ್ಲ ಅಂತ. ಸ್ವಲ್ಪ ದಿನದ ಮುಂಚೆನೂ ಸೌದಾಮಿನಿಯವ್ರ ಬಗ್ಗೆ ಕೂಡ ಹೀಗೆ ಮಾತಾಡ್ತಾ ಇದ್ರು. ಆದ್ರೆ ಅದು ನಿಜ ಅಲ್ಲ. ನೋಡಿ, ಈ ತರ ಮಾತಾಡೋರೆಲ್ಲ ಮೂರ್ಖರಿರ್ತಾರೆ. ಈ ತರ ಜನ ಮಾನಸಿಕವಾಗಿ ದುರ್ಬಲವಾಗಿಯೂ ಇರ್ತಾರೆ, ಮತ್ತೆ ಕಠೋರ ಹೃದಯದವರು ಆಗಿರ್ತಾರೆ. ನೋಡಿ, ನೀವಿಬ್ರು ತುಂಬಾ ಬುದ್ಧಿವಂತರು. ನೋಡಿ, ಈ ತರ ಮೂರ್ಖ ಜನಗಳಾಡೋ ಮಾತುಗಳನ್ನ ಕೇಳಕ್ಕೆ ಹೋಗ್ಬೇಡಿ. ಅಮ್ಮ, ಇವ್ರು ನಮ್ಗೆ ಒಂದೇ ಸರಿ ಬುದ್ಧಿವಂತರು ಮೂರ್ಖರು ಅಂತ ಎರಡೂ ಅಂದ್ಬಿಟ್ರು. ಜಗನ್ಮೋಹಿನಿ ನನ್ನ ತಂಗಿಯ ಸಮ. ಅಕ್ಕ, ತಂಗಿಯಲ್ಲ, ಪುಟ್ಟ ತಂಗಿ. ಪುಟ್ಟ ತಂಗಿನೇ. ಮತ್ತೆ ಮಹಾರಾಣಿಯವರು ನನ್ನ ಸಖಿ ತರಹ. ಸಖಿ ಅಲ್ಲ, ಪ್ರೀತಿಯ ಸಖಿ. ಪರಪುರುಷನಿಗೆ ನಗ್ತಾ ಕಾಣಿಕೆ ಕೊಡೋದು, ಪ್ರೀತಿಯಿಂದ ಗುಲಾಬಿ ಹೂ ಕೊಡೋದು ಮತ್ತು ಹೃದಯದಿಂದ ಗಾಯಕ್ಕೆ ಔಷಧಿ ಹಾಕಿ ಪಟ್ಟಿ ಕಟ್ಟೋದು ಚಿಕ್ಕ ವಿಷಯನಾ? ನಾನೇನ್ ಯೋಚನೆ ಮಾಡ್ತಿದ್ದೀನೋ ನೀನು ಅದನ್ನೇ ಯೋಚನೆ ಮಾಡ್ತಿದೀಯಾ? ಅಕ್ಕ, ಹಾಡು. ಸಖಿ, ಊಟ ಇಲ್ಲ, ಸ್ವಲ್ಪ ಹೊತ್ತಿನ ನಂತರ. ನಮಗೀಗ ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಅಮ್ಮ, ಯಾರಾದ್ರೂ ಅಡ್ಡಿಪಡಿಸೋ ಮುಂಚೆ ನೀವು ಹೋಗಿ ಮಹಾರಾಜ ಕೃಷ್ಣದೇವರಾಯರ ಹತ್ರ ನಮ್ಮ ವಿವಾಹದ ಬಗ್ಗೆ ಮಾತಾಡಿ. ನಾಳೆ ನಾವು ಒಡಿಸ್ಸಾಗ್ ಹೊರಟೋಗ್ಬಿಟ್ರೆ ಮತ್ತೆ ನಮ್ಗೆ ಈ ಅವಕಾಶ ಸಿಗೋದೇ ಇಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ನಮ್ಮ ಹಿಂದೆ ಏನೋ ಸಂಚು ನಡೆದಿರ್ಬೇಕು. ನನಗನ್ಸುತ್ತೆ ನೀವು ಪಂಡಿತ್ ರಾಮಕೃಷ್ಣರು ನಮ್ಮ ಆಸ್ಥಾನಕ್ಕೆ ಬರ್ತಾ ಇದಾರೆ ಅಂತ ಕೇಳ್ದಾಗಿಂದ ಅಸುರಕ್ಷಿತರಾಗ್ತಾ ಇದೀರಾ ಅಂತ. ಹಾ, ಇಲ್ಲ 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 ಇಲ್ಲ, ನನಗೇನೋ ಆ ರೀತಿ ಅನ್ನಿಸ್ತಾ ಇಲ್ಲ. ಆ ರೀತಿ ಎಲ್ಲ ಏನಿಲ್ಲ. ನನಗೆ ನಿಮ್ ಚಿಂತೆ ಆಗಿದೆ ಮಹಾರಾಜರೇ. ನೀವೇ ಕೇಳಿದ್ರಲ್ವಾ ಮಹಾರಾಜ ಕೃಷ್ಣದೇವರಾಯರು ಪಂಡಿತ ರಾಮಕೃಷ್ಣನ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ. ಹೇಳಿದ್ದೀನಿ. ತಥಾಚಾರ್ಯರು ಏನ್ ಹೇಳಿದ್ದಾರೆ ಅಂತ ನೀವು ಕೇಳಿಲ್ವೇನು? ಪಂಡಿತ್ ರಾಮಕೃಷ್ಣನ ಅವರು ಎಷ್ಟೊಂದು ಪ್ರಶಂಸೆ ಮಾಡ್ತಾ ಇದ್ರು, ಗುಣಗಾನ ಮಾಡ್ತಿದ್ರು. ನಾನು ಹೇಳ್ತೀನಿ, ಹೇಳಿ ಮತ್ತೆ. ಈ ತತ್ತಾಚಾರ್ಯ ಅಂತೂ ತಳ ಇಲ್ದಿರೋ ತಮ್ಗೆ ಇದ್ದಾಗೆ. ಯಾವ ಕಡೆ ಬೇಕಾದ್ರೂ ಉರುಳ್ಬಿಡ್ತಾರೆ. ಇವ್ರಿಗೆ ಗೊತ್ತಾಯ್ತು ನಮ್ ಗುರುಗಳು. ಸಾಕು ಸಾಕು, ನನಗೆ ಗೊತ್ತಿದೆ.
ನನ್ನನ್ನು ಆಮೇಲೆ ಹೊಗಳೋರಂತೆ. ಮೊದಲು ಕೇಳಿಸ್ಕೊಳ್ಳಿ ಅವ್ರು ಏನು ಮಾತಾಡ್ತಿದ್ದಾರೆ. ನನಗನ್ಸೋ ಹಾಗೆ ಮಹಾರಾಜರೇ, ತತ್ತಾಚಾರ್ಯ ಅವರೇ ಪಂಡಿತ ರಾಮಕೃಷ್ಣನ್ನ ಸುಮ್ಮನೆ ಹೊಗಳಿ ನಿಮ್ಮ ತಲೆ ಕೆಡಿಸ್ತಾ ಇದ್ದಾರೆ. ಅದು ಹೀಗೂ ಇರಬಹುದು, ಆದ್ರೆ ಕೃಷ್ಣದೇವರಾಯರು ನಮ್ಮನ್ನ ದಾರಿ ತಪ್ಸಕ್ಕೂ ನೋಡ್ತಿರಬಹುದು. ನೀವು ಅರ್ಥ ಮಾಡ್ಕೊಳ್ತಿಲ್ಲ ಮಹಾರಾಜರೇ. ಮಹಾರಾಜರೇ, ನೀವು ಈಗ್ಲೂ ಬಯಸಿದ್ರೆ ಅವ್ರ ಅರ್ಧ ಜನ ಪಡೆದ್ಕೊಳ್ಬಹುದು. ಪಂಡಿತ್ ರಾಮಕೃಷ್ಣ ಸಿಕ್ಕಿದ್ರು ಅಂದ್ರೆ ಪೂರ್ತಿ ರಾಜ್ಯನೇ ನಮ್ದಾಗುತ್ತೆ. ನಿಮಗ್ ಅರ್ಥ ಆಗಲ್ಲ ಮಾಮ ಮಹಾಮಂತ್ರಿ. ಈ ಪಂಡಿತ್ ರಾಮಕೃಷ್ಣರು ಎಷ್ಟು ಬುದ್ಧಿವಂತರಿದ್ದಾರೆ ನೋಡ್ಲಿಲ್ವೇನೋ ನೀವು? ಎಷ್ಟು ಚತುರತೆಯಿಂದ ಚೀಲದ ಸಮಸ್ಯೆ ಬಗೆಹರಿಸಿದ್ರು ಅಂತ. ಒಂದ್ ವೇಳೆ ಅವರು ಗುಪ್ತಚರರಾಗಿ ನಮ್ ಜೊತೆ ಬರೋ ಪ್ರಯತ್ನ ಮಾಡ್ತಿರ್ಬೋದಲ್ವಾ? ನನಗನ್ಸುತ್ತೆ ಈ ಮಂತ್ರಿಗೆ ಬೇರೆ ಔಷಧಿ ಕುಡಿಯೋ ಸಮಯ ಬಂದಿದೆ ಅಂತ. ಕೊಡಬೇಕು. ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಏನಾಗ್ತಾ ಇದೆ? ನಾನು ಕೂಡ. ಮಹಾರಾಜರಂತೂ ಏನು ಕೇಳೋದಕ್ ತಯಾರೇ ಇಲ್ಲ. ಇದಕ್ ನಾವ್ ಏನಾದ್ರೂ ಮಾಡ್ಲೇಬೇಕು. ಯಾರು ಹೀಗ್ ಮಾಡ್ತಾ ಇರೋದು? ಯಾರು ನನ್ನನ್ನು ಹೊಡಿತಾ ಇರೋದು? ಯಾರು ನೀವು? ಬಿಡಿ ನನ್ನ. ಯಾರು 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 ಯಾರದು ನನಗೆ ಮುಸ್ಕ ಹಾಕಿ ಹೊಡೆದಂತವ್ರು? ಗುರುಜಿ, ನಾವು ಈ ಮಹಾಮಂತ್ರಿ ಕೈಲಿ ಬಲಿಯಾಗೋದಕ್ ಮುಂಚೆ ನೀವು ನಿಮ್ ನಾಟಕ ಶುರು ಮಾಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವಿಲ್ಲಿ ಯಾರಾದ್ರೂ ವ್ಯಕ್ತಿಗಳು ಹೋಗೋದನ್ನ ನೋಡಿದ್ರ? ನಿಮ್ಮಲ್ಲಿ ನಮ್ದೊಂದು ವಿನಂತಿ ಇದೆ. ನೀವು ನಮ್ ಗುರುಗಳ ತಪಸ್ಸನ್ನ ಮಧ್ಯದಲ್ಲೇ ಭಂಗ ಮಾಡ್ಬೇಡಿ ಮಹೋದಯ. ಉಳ್ಳಿದ ಮೇಲೆ ಕೂರಿಸ್ಬಿಟ್ರಿ ನನ್ನ. ಗುರುಜಿ ಗುರುಜಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆದ್ರೆ ಇಲ್ಲಿ ತತ್ತಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ? ನಮ್ ಗುರುಗಳು ಎಂತಹ ತಪಸ್ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಪ್ರಭಾವದಿಂದ ಯಾರಿಗ್ ಬೇಕಾದ್ರೂ ಹೊಡಿಬಹುದು. ಬೇರೆಯವ್ರ ಕೆಲ್ಸನ ಕೆಡ್ಸಕ್ಕೆ ಅಂತಾನೆ ಇರೋ ಅಂತವ್ರಿಗೆ. ಗುರುಗಳೇ ಎದ್ದೇಳಿ, ಕಾರ್ಯ ಸಂಪನ್ನ ಆಯ್ತು. ನೀವಿನ್ ವಿಶ್ರಾಂತಿ ತಗೊಳ್ಳಿ. ಅಮ್ಮ, ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಕಾಗಿಲ್ಲ ಅನ್ಸುತ್ತೆ. ತಲೆನೋವಾಗುತ್ತೆ, ಕಣ್ ಕೆಳಗಡೆ ಎಲ್ಲ ಕಪ್ ಕಪ್ಪಾಗಿ ಹೋಗುತ್ತೆ. ಹಾ, ಹೇಗ್ ಹೇಳೋದು ಇವ್ರಿಗೆ? ಮಹಾರಾಜರು ನನ್ನನ್ನು ಅವಮಾನ ಮಾಡಿದ್ದಲ್ದೆ ಉಡುಗೊರೆಯಾಗೆ ಕೊಟ್ಬಿಟ್ರು ಅಂತ. ಒಂದ್ ನಿಮಿಷ, ಲಾಮಂಗೆ ಜಾಸ್ತಿ ಚಿಂತೆ ಇರೋದು, ನೀನೇ ಹೇಳು. ಅಲ್ವಾ? ಆದ್ರೆ ಕೇಳಿದ್ರೆ ಇದನ್ನ ನಿಮ್ಗೆ ತುಂಬಾ ದುಃಖ ಆಗುತ್ತೆ. ಕಷ್ಟ ನಮ್ಗೆ ಮೊದ್ಲಿಂದಾನೂ ಆಗ್ತಾ ಇದೆ. ಯಾಕೆ? ನೀವು ಮುಂಚೆನೆ ಕೇಳಿಸ್ಕೊಂಡಿದ್ರಾ? ಬರೀ ಕೇಳಿದಲ್ಲ, ಕಣ್ಣಾರೆ ನೋಡಿದ್ವಿ ಕೂಡ. ಹಾಗಾದ್ರೆ ನೀವೆಲ್ಲ ಅಲ್ಲೇ ಇದ್ರಾ? ಹಾ, ಅಲ್ಲೇ ಇದ್ವಿ. ಇನ್ನೆಲ್ಲಿಗೆ ಹೋಗ್ತೀವಿ? ಸಂಪೂರ್ಣವಾಗಿ ಬೆಂಬಲ ಕೊಡಕ್ಕೆ. ಮತ್ತೇನು ಹೇಳಲೇ ಇಲ್ಲ, ಮಹಾರಾಜರನ್ನ ತಡಿಲೂ ಇಲ್ಲ. ಮಹಾರಾಜರು ಗಜಪತಿ ಪ್ರತಾಪ್ ರುದ್ರದೇವರಿಗೆ ಕೊಟ್ಟಿದ್ದನ್ನ. ಮಹಾರಾಜರು ಎಲ್ಲಿಂದ ಬಂದ್ರು? ನಾವಂತರೂ ಮಹಾರಾಣಿಯವ್ರ ಜೊತೆ ಇದ್ವಿ. ಮಹಾರಾಣಿ? ಹಾ, ಮಹಾರಾಣಿಯವ್ರಿಗೆ ಜಗನ್ಮೋಹಿನಿ ಮತ್ತು ರಾಜ ಅವರ ಮಾತು. ಹಾ, ನಾನು ಬೇಡ ಅಂದಿರ್ಲಿಲ್ವಾ ಇದ್ರ ಬಗ್ಗೆ ಎಲ್ಲೂ ಏನು ಮಾತಾಡಬಾರ್ದು ಅಂತ? ನೀವು 3 ಜನ ನನ್ನ ಮೇಲೆ ಪ್ರಮಾಣ ಮಾಡಿದ್ರಿ. ಅಲ್ಲೇ ಲಾಮ, ನಾನು ನಿನ್ ಕಾಲ್ ಮುಟ್ಟಿ ಪ್ರಮಾಣ ಮಾಡಿರ್ಲಿಲ್ವಾ? ನಾನು ಖಂಡಿತ ಅದನ್ನ ನಿಭಾಯಿಸಿದೀನಿ. ನಾನು ಇವ್ಲಿಬ್ಳಿಗೂ ಏನು ಹೇಳಕ್ ಬಿಟ್ಟಿಲ್ಲ, ಎಲ್ಲಾನು ನಾನೇ ಹೇಳಿದ್ದು. ಎಲ್ಲ ಹೇಳ್ಬಿಟ್ಯಾ? ಹಾ, ಆದ್ಲೆ ಮಹಾಲಾನಿ ಅವ್ರ ಮೇಲೆ ಏನು ಪ್ರಭಾವ ಬೀರ್ಲಿಲ್ಲ. ಹಾ, ಅದೇ ಅಲ್ವಾ ನಮಗ್ ತಲೆನೋವಾಗಿರೋದು. ಹಾಗಾದ್ರೆ ನೀವು 3 ಜನನು ಗಮನ ಇಟ್ಟು ಕೇಳಿಲ್ಲ ಅನ್ಸುತ್ತೆ.
ಕೃಷ್ಣದೇವ ಮಹಾರಾಜರು ನನ್ನನ್ನ ಅರ್ಥಾತ್ ತೆನಾಲಿ ರಾಮಕೃಷ್ಣನ್ನ ಮಹಾರಾಜ್ ಗಜಪತಿ ಪ್ರತಾಪ ರುದ್ರದೇವರಿಗೆ ಉಡುಗೊರೆಯಾಗಿ ಕೊಟ್ಬಿಟ್ಟಿದ್ದಾರೆ. ಉಡುಗೊರೆಯ ಕೊಟ್ಬಿಟ್ರಾ? ಉಡುಗೊಲೆಯ ಕೊಟ್ಬಿಟ್ಲಾ? ಮಹಾರಾಜರು ಹೀಗೆ ಯಾವ್ದೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡ್ ಕೂತ್ರೆ ಜಗನ್ಮೋಹಿನಿ ಕತೆ ಏನು? ಅಮ್ಮ ಶಾರದಾ ಮಹಾತಾಯಿ, ನಾನು ಹೋಗ್ಬೇಕು. ಹಾ ನೀವು ಹೋಗೋದು ಬರೋದು ಇದ್ದಿದ್ದೇ ಅಲ್ವೇ. ಈಗ ಜಗನ್ಮೋಹಿನಿ ವಿಷಯ ತುಂಬಾ ಮುಖ್ಯವಾದದ್ದು. ವಾಹ್, ನಿಮಗೆ ಚಾಡಿ ಹೇಳೋದೇ ಎಲ್ಲದಕ್ಕಿಂತ ಮುಖ್ಯ ಅನ್ಸುತ್ತೆ. ಮಹಾರಾಜರಿಗೆ ಅವ್ರು ಕೊಟ್ಟಿರೋ ಭಾಷೆ ಮುಖ್ಯ. ನಾನು ಯಾರಿಗೂ ಮುಖ್ಯವಾದವನೇ ಅಲ್ಲ. ನಾಳೆ ಯಾಕೆ, ಇವತ್ತೇ ಹೋದ್ರೆ ಒಳ್ಳೇದು. ಸ್ವಲ್ಪ ನಿಂತ್ಕೊಳ್ಳಿ. ಇಲ್ಲ ಶಾರದಾ, ನಾನಿರಲ್ಲ. ಹಾ ಇರ್ಬೇಡಿ. ಆದ್ರೆ ಜಗನ್ಮೋಹಿನಿ ವಿಷಯ ಇನ್ನೊಂದ್ ಸ್ವಲ್ಪ ಏನಾದ್ರೂ ಗೊತ್ತಿದ್ರೆ ಹೇಳ್ ಹೋಗಿ ಅಲ್ವಾ. ವಾ ಆಹಾ ವಾ, ಎಲ್ಲಾರ್ಗೂ ಅವ್ರದೇ ಚಿಂತೆ, ನನ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಸನ್ಯಾಸಿ ಆಗ್ಬಿಡ್ಲಾ ಅನಿಸ್ತಿದೆ, ಎಲ್ಲಾದ್ರೂ ದೂರ ಹೋಗ್ಬಿಡ್ಲಾ. ಆದ್ರೆ ರಾಮ, ನೀನ್ ಎಲ್ಲ ಹೋಗ್ತೀಯಾ? ನಾನು ಹಿಮಾಲಯ ತುದಿಗೆ. ಅಲ್ಲಂತೂ ತುಂಬಾ ಚಳಿ ಇರುತ್ತೆ ರಾಮ. ಅಯ್ಯೋ, ನಿನ್ ಬಗ್ಗೆ ಅಲ್ದಿದ್ರು ನನ್ ಬಗ್ಗೆ ಯೋಚನೆ ಮಾಡು. ನನಗೆ ಯಾಕೆ ಹೀಗೆ ಕಷ್ಟ ಕೊಡ್ತಿದ್ಯಾ? ನನಗ್ ಮೊದ್ಲೇ ತುಂಬಾ ಚಳಿ ಆಗುತ್ತೆ. ಏನ್ ಉಪಾಯ ಅಂತ ಮಾಡಿದಿರ ಗುರುಗಳೇ? ಮೆಚ್ಚಲೇಬೇಕು ನಿಮ್ಮನ್ನ. ಗುರುಜಿ ಈ ಗುಲಾಬಿಗಳ ಮೇಲೆ ಕುತ್ಕೊಳ್ಳಿ. ಇದ್ರಲ್ಲ ಮುಳ್ಳಿದೆ. ನಮ್ಗೆಲ್ಲ ಗೊತ್ತಾಯ್ತು. ಹುಲ್ಲಿನ ಮೇಲೆ ಕೂತ್ಕೊಳ್ಳಿ. ಈ ಹೂ ಸ್ವಲ್ಪ ತೆಗೆದ್ಬಿಡ. ಇಲ್ಲಿ ಕೂತ್ಕೊಳ್ಳಿ. ಹಾಕ್ತೀನಿ. ಗುರುಗಳೇ, ಕೋಪ ಮಾಡ್ಕೋಬೇಡಿ, ಇನ್ನೇನು ಕಷ್ಟ ಇಲ್ಲ, ಕೂತ್ಕೊಳ್ಳಿ. ನಮ್ಮೆಲ್ಲ ಕಷ್ಟ ದೂರ ಆಗೋಯ್ತು. ಪಂಡಿತ್ ರಾಮಕೃಷ್ಣ ಮತ್ತೆ ಮಹಾಮಂತ್ರಿ ಮಧ್ಯೆ ಸ್ಪರ್ಧೆ ಶುರುವಾಗುತ್ತೆ. ನಮ್ಮ ಕಾರಣದಿಂದ ಪಂಡಿತ್ ರಾಮಕೃಷ್ಣ ಅಲ್ಲಿಗೆ ಹೋಗ್ತಾನೆ, ಮತ್ತೆ ಅಲ್ಲಿ ಪಂಡಿತ್ ರಾಮಕೃಷ್ಣನ ಕಾರಣದಿಂದ ಮಹಾಮಂತ್ರಿ ವಿಚಲಿತನಾಗ್ತಾನೆ. ನಿಧಾನಕ್ಕೆ ಹೇಳಿ ಗುರುವರ್ಯರೇ, ಮರಗಳಿಗೂ ಕಿವಿ ಇರುತ್ತೆ. ಕೇಳಿಸ್ಕೊಳ್ಳಿ, ಯಾರು ಬೇಕಾದ್ರೂ ಕೇಳಿಸ್ಕೊಳ್ಳಿ. ನಾವ್ ಯಾರಿಗೂ ಹೆದರೋದಿಲ್ಲ. ಪಂಡಿತ ರಾಮಕೃಷ್ಣನ ತರ ಆ ಗಿಡವನ್ನು ಕಿತ್ತು ಒಡಿಸ್ಸಾಗೆ ಕಳಿಸ್ಬಿಡ್ತೀನಿ. ನಿನ್ನ ಗಂಟಲಲ್ಲಿ ಸಮಸ್ಯೆ ಆಗಿದೆಯೇ? ನಡಿ. ನೋಡದ್ಯಾ ರಾಮ, ತಥಾಚಾರ್ಯರು ಎಷ್ಟೆಲ್ಲ ಉಪಾಯ ಮಾಡಿದ್ದಾರೆ ನಿನ್ನನ್ನ ರಾಜ್ಯದಿಂದ ಹೊರಗೆ ಹಾಕೋಕೆ. ಮಹಾರಾಜರು ನಿನ್ನನ್ನು ತಡಿಲೇ ಇಲ್ಲ. ಶಾರದಾ ಅಮ್ಮ ಮತ್ತೆ ಗುಂಡಪ್ಪಗಂತೂ ನಿನ್ ಚಿಂತೆನೇ ಇಲ್ಲ. ಸರಿಯಾಗಿ ಹೇಳ್ತಿದ್ದೆ ನೀನು. ನಿನ್ನವರು ಅಂತ ಇಲ್ಲಿ ಯಾರೂ ಇಲ್ಲ. ಇಲ್ಲಿಯ ಕಠೋರ ಮನಸ್ಸುಗಳಿಗಿಂತ ಅಲ್ಲಿರೋ ಕಠೋರ ಚಳಿ ವಾಸಿ. ನಡಿ, ನಾವೀಗ್ಲೇ ಹಿಮಾಲಯಕ್ಕೆ ಹೋಗೋಣ. ಹೋಗ್ತೀನಿ ಬಂಧು, ಖಂಡಿತ ಹೋಗ್ತೀನಿ. ಮೊದಲು ಗುರುಗಳಿಗೆ ಪಾಠ ಕಲಿಸ್ಬೇಕು. ಕೃಷ್ಣದೇವ ಮಹಾರಾಜರಿಗೆ ನನ್ ಬೆಲೆ ಗೊತ್ತಾಗ್ಬೇಕು. ಪಂಡಿತ ರಾಮಕೃಷ್ಣರನ್ನು ಗಜಪತಿಗಳ ಎದುರಿಗೆ ಅವಮಾನಿಸಿದ್ದೇನೆ. ಅವರು ತಮ್ಮ ನಿರ್ಣಯವನ್ನು ಬದಲಾಯಿಸದಿದ್ದರೆ ಈಗ ನನ್ನ ರಾಮಕೃಷ್ಣರನ್ನು ಕರೆದೊಯ್ಯುವರು. ಇಲ್ಲ, ಸಮಯ ಮೀರಿ ಹೋಗುತ್ತಿದೆ. ನಾನೇ ಈಗ ಏನಾದರೂ ಮಾಡಬೇಕು. ಪಂಡಿತ ರಾಮಕೃಷ್ಣರನ್ನು ನಾವು ತಡೆಯಬೇಕು. ಹೇಗೆ ತಡೆಯುವುದು? ಅವರನ್ನು ತಡೆಯಲು ನಾನು ಏನಾದರೂ ಯೋಜನೆ ಮಾಡಬೇಕು. ಆದರೆ ಎಂತಹ ಯೋಜನೆ? ಮಹಾರಾಣಿ ತಿರುಮಲಾಂಬಿಕೆ, ಚಿನ್ನಾದೇವಿ, ನೀವು ಇಲ್ಲಿ? ಅವರನ್ನ ತಡೆಯೋದಕ್ಕೆ ಯಾವುದಾದ್ರೂ ಉಪಾಯವನ್ನು ಮಾಡಲೇಬೇಕು. ಎಲ್ಲೋ ಕಳೆದು ಹೋದಂಗಿದ್ದೀರಾ ಇವತ್ತು. ಯಾರ ನೆನಪಿನಲ್ಲಿ ಮುಳುಗಿದ್ದೀರಾ? ನಾವು ಅಗಲುವವರ ಚಿಂತೆಯಲ್ಲಿದ್ದೇವೆ. ಅಷ್ಟೊಂದು ದುಃಖನೇ? ಅವರು ದೂರ ಆಗ್ತಾರೆ ಅಂತ? ದುಃಖವೂ ಇದೆ, ನೋವೂ ಇದೆ. ಅಷ್ಟು ಪ್ರೀತಿನೇ ನಿಮ್ಗೆ? ಏನು? ಮಹಾರಾಣಿ ತಿರುಮಲಾಂಬಿಕೆ, ಗೌರವ ಕೊಟ್ಟು ಮಾತನಾಡಿ. ಅವರನ್ನು ಅವರು ಎಂದು ಸಂಭವಿಸಬೇಕು ನೀವು. ಇಷ್ಟೊಂದು ಗೌರವ? ಯಾರದಾದರೂ ಜೊತೆಯಲ್ಲಿದ್ದರೆ ಅವರ ಅಭ್ಯಾಸವಾಗುತ್ತದೆ. ಅದೂ ಅಲ್ಲದೆ ಅವರು ನನ್ನ ಹತ್ತಿರದಲ್ಲ, ನನ್ನ ಮನಸ್ಸಿನಲ್ಲೇ ಇರುತ್ತಾರೆ. ಎಷ್ಟು ಆಳದಿಂದ ಅಂದ್ರೆ ಎಲ್ಲಿ ಮಹಾರಾಜ ಕೃಷ್ಣದೇವರಾಯರ ನೆನಪುಗಳಿವೆಯೋ. ಹಾ, ನೀವೂ ಇದ್ದೀರಾ ಅವರ ಮನಸ್ಸಿನ ಆಳದಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ. ಅದು ಇರಬಹುದು. ಅದಕ್ಕಾಗಿಯೇ ಅವರನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೇವೆ. ಅಂದ್ರೆ ನಿಜವಾಗ್ಲೂ ಅವಳು ನಿಮ್ಮನ್ನ ಬಲೆಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ಲಾ? ಮತ್ತೆ ನೀವು ಅವಳ ಜಾಲದಲ್ಲಿ ಬಿದ್ಬಿಟ್ರಾ? ಜಾಲ ಬೀಸುವುದು
ಅಲ್ಲ, ಪಂಡಿತ ರಾಮಕೃಷ್ಣರು ನಮಗೆ ಜಾಲವನ್ನೇಕೆ ಬೀಸಬೇಕು? ಪಂಡಿತ ರಾಮಕೃಷ್ಣರು ಅವಳು ಹೇಗಾದರು? ನಾವು ಪಂಡಿತ ರಾಮಕೃಷ್ಣರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಆದರೆ ನಮ್ಮ ಮಾತಿದ್ದದ್ದು ರಾಮಕೃಷ್ಣರ ಬಗ್ಗೆ. ಮೂರ್ಖರೆಂದುಕೊಂಡಿದ್ದೀರಾ ನಮ್ಮನ್ನ? ಜಗನ್ಮೋಹಿನಿ ಕೊಟ್ಟಿರುವ ಹೂವನ್ನು ಹಿಡ್ಕೊಂಡು ನೀವು ರಾಮಕೃಷ್ಣ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೋ? ಅಲ್ಲ, ಅದು ಹಾ, ಪಂಡಿತ ರಾಮಕೃಷ್ಣರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವ್ರು ಕೊಟ್ಟಿರೋ ಹೂವನ್ನೇ ಹಿಡ್ಕೊಂಡು ಯೋಚನೆ ಮಾಡ್ಬೇಕಿತ್ತಲ್ವಾ? ನಿಜ ಹೇಳಿ ನೀವು, ಏನ್ ನಡೀತಾ ಇದೆ ಜಗನ್ಮೋಹಿನಿಯ ಜೊತೆ?